ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇವತ್ತು 29ನೇ ತಾರೀಕಿನ ದಿವಸ ನಡೀತಕ್ಕಂಥ ಒಂದು ಕಾರ್ಯಕ್ರಮ, ಇದು ಕಾರ್ಯಕ್ರಮ ಅಂತಂದರೆ ಪರಮ ಪೂಜ್ಯರು ಬಹಳ ಮಾರ್ಮಿಕವಾಗಿ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದರು. ನಾವು ಎಲ್ಲರೂ ಒಗ್ಗಟ್ಟಿನಿಂದ ಹಿಂದೂಗಳು, ನಾವು ಸನಾತನ ಧರ್ಮದ ಅನ್ನತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಎಲ್ಲಿ ನಡೆದಿದೆಯಪ್ಪ ಅಂತಂದರೆ ಅದು ಬಬಲೇಶ್ವರ ಗ್ರಾಮದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಬಯಸ್ತೀನಿ. ಆದರೆ ನಾವು ಇಲ್ಲಿವರೆಗೆ ಭಾಳ ಸೈಕಲ್ ಮೋಟರ್ ರ್ಯಾಲಿ ಆಗಿರ್ಬೋದು, ಪೂರ್ಣ ಕುಂಭಮೇಳ ಆಗಿರ್ಬೋದು, ಅನೇಕ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋ ಅಚ್ಚುಕಟ್ಟಾಗಿ ನಮ್ಮ ಹಿರಿಯರು ಚಂದ್ರಶೇಖರ್ ಕೌಟಿಗೆ ಅವರು ಹೇಳಿದರು, ಬಗಲಿಯವರು ಚಂದ್ರಶೇಖರ್ ಕೌಟಿಗೆ ಅವರು. ಆದರೆ ಇವತ್ತು ನಾನು ನಿಮ್ಮೆಲ್ಲ ಈ ವೇದಿಕೆ ಮುಖಾಂತರ ನಾನು ಭಾಳ ಹೆಚ್ಚಿಗೆ ಸಮಯ ತಗೊಳ್ಳಂಗಿಲ್ಲ. ನೀವೆಲ್ಲರೂ ಬಹಳ ವಿಶೇಷವಾಗಿ ಸೈಕಲ್ ಮೋಟರ್ ರ್ಯಾಲಿ ಇರ್ಬೋದು, ಇವತ್ತು ತಾಯಂದಿರ ಒಂದು ಸುಮಂಗಲಿಯರ ಒಂದು ಆ ಮೇಳವನ್ನು ಇವತ್ತು ನಾವು ಏನು ತೆಂಗಿನಕಾಯಿ ಒಂದು ಏನದು ಕಳಸೆ, ಒಂದು ಸೀರೆ, ಜಂಪರ್ ಪೀಸ್ ಸೀರೆ ಮತ್ತು ಇದನ್ನ ಎಲ್ಲನೂ ಮಾರ್ಮಿಕವಾಗಿ ಕೊಡ್ತಕ್ಕಂಥದ್ದು. ಎಷ್ಟು ಜನ ಬರ್ತೀರಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಬಗ್ಲಿಯವರು ಒಂದು 11 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ತಾವು ಪಾವತಿಯನ್ನು ಮಾಡ್ಬೇಕಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಈ ಸಣ್ಣ ಸಣ್ಣ ವಿಷಯಗಳನ್ನು ಹೇಳ್ತೀನಿ. ನಾನು ಈ ಪಾವತಿ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಎಷ್ಟು ಮಂದಿ ತಾಯಂದಿರು ನೀವು ಬರ್ತೀರಿ ಅಂತಕ್ಕಂಥದ್ದು ಒಂದು ನಮ್ಗೆ ಇದು ನಮಗೆ ತಿಳಿತು, ಅಂಕಿ ಸಂಖ್ಯೆಯನ್ನು ತಿಳಿತದೆ. ಆ ದೃಷ್ಟಿಯಿಂದ ಇವತ್ತು ಈ ಕುಂಭಮೇಳ, ಇದು ಪೂರ್ವ ಕುಂಭಮೇಳ ಇರುವುದು, ಆ ಕುಂಭಮೇಳದಲ್ಲಿ ಎಷ್ಟು ತಾಯಂದಿರು ಇವತ್ತು ಬಬಲೇಶ್ವರ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಸುತ್ತಮುತ್ತ ಹಳ್ಳಿಯಿಂದ ಎಲ್ಲರೂ ಅಷ್ಟೇ ತಾಯಂದಿರು ಬಂದರೂ ಕೂಡ ಎಷ್ಟು ಜನ ಬರ್ತಾರ ಅಷ್ಟನ್ನ ವ್ಯವಸ್ಥಿತವಾಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಈಗಾಗಲೇ ಮಾಡಿದ್ದೀವಿ ಅಂತೇಳಿ ಹೇಳಿಕೆ ನಾನು ಬಯಸ್ತೀನಿ. ಅದ್ರ ಜೊತೆ ಸೈಕಲ್ ಮೋಟರ್ ರ್ಯಾಲಿ ಏನು ಹೇಳಿದ್ರಿ, ಆ ಸೈಕಲ್ ಮೋಟರ್ ರ್ಯಾಲಿ ಇವತ್ತು ನಮ್ಮ ಸನ್ಮಾನ್ಯ ಈಶ್ವರಪ್ಪ ಸಾಹೇಬ್ ನಾವು ಕೂಡ ಚರ್ಚೆ ಮಾಡಿದಾಗ ಈಗ ಗೊತ್ತಿದೆ, ಸೈಕಲ್ ಮೋಟರ್ ರ್ಯಾಲಿ ನೀ ಮುಂದ ಮತ್ತು ಸೈಲೆನ್ಸರ್ ತಕ್ಕೊಂಡು ಅನಾಹುತಕ್ಕೆ ಈಡಾಗಬಾರ್ದು ಅಂತಕ್ಕಂಥ ವಿಚಾರ ಕೂಡ ನಾವು ಮಾಡಿದ್ದೀವಿ. ಆ ದಿಶೆಯಲ್ಲೇ ಈ ಸೈಕಲ್ ಮೋಟರ್ ರ್ಯಾಲಿ ಇಲ್ಲಿ ನಮ್ಮ ಸಾರವಾಡ ಗ್ರಾಮದ ಈಶ್ವರ ಗುಡಿಯಿಂದ ನಮ್ಮ ಬಬಲೇಶ್ವರ ತಾಲೂಕಿನಿಂದ ಶುರು ಆಗ್ತದೆ. ಅಲ್ಲಿಂದ ಸಾವಕಾಶವಾಗಿ ಸೈಕಲ್ ಮೋಟರ್ ರ್ಯಾಲಿ ಇಲ್ಲಿ ಸರ್ಕಲ್ ತನಕ ಬಂದು, ಆ ಸರ್ಕಲ್ನಿಂದ ಎಲ್ಲ ತಾಯಂದಿರು ಕುಂಭಮೇಳನ್ನ ಗ್ರಾಮದಲ್ಲಿ ಬಬಲೇಶ್ವರ ಗ್ರಾಮದಲ್ಲಿ ಆಯಿಸಿ ಇಲ್ಲಿ ಬಂದು ಅಲ್ಲಿ ನಾವು ಆ ಕುಂಭದಲ್ಲಿ ಇದರಲ್ಲಿ ಕಳಶಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಬೇರೆ ಕಡೆ ಚೆಲ್ಲಬಾರ್ದು. ಆ ನೀರುಗಳನ್ನ ಇವತ್ತು ನಮ್ಮ ಗುರುಪಾದೇಶ್ವರ ಒಂದು ಶಾಂತಿವರಪ್ಪಂದ ಯಾವುದಾದ್ರೂ ಒಂದು ಇದು ಮಾಡಿ ಅಲ್ಲಿ ಅವ್ರಿಗೆ ಅದು ಅರ್ಪಣೆ ಮಾಡ್ಬೇಕಂತೇಳಿ ನಾನು ವಿಚಾರ ಇದೆ. ಯಾಕಂದ್ರೆ ಅಲ್ಲಿ ಕಳಶಲ್ಲಿ ಇರ್ತಕ್ಕಂಥ ನೀರನ್ನು ಬೇರೆ ಕಡೆ ಹಾಕಬಾರ್ದು. ಅದೊಂದು ವಿಚಾರವನ್ನ ನಾವು ಈಗಾಗಲೇ ನಾವು ಮಾಡಿದ್ದೀವಿ. ಹಿಂದೆ ಅವರು ಇಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿ ಮಾಡಿದ್ದಾರೆ ಇವರು. ಆದರೆ ಇವತ್ತು ಎಷ್ಟು ಜನ ಬರ್ತೀರಿ ಅಂತಕ್ಕಂಥದ್ದು ಅಂಕಿ ಭಾಳ ಜನ ಹೇಳಿದರು. ಯಾರು 1000 ಹೇಳಿದ್ರಿ, 2000 ಹೇಳಿದ್ರಿ, 1000 ಹೇಳಿದ್ರಿ, 500 ಹೇಳಿದ್ರಿ. ಆದ್ರೆ ನಂದೊಂದೇ ವಿನಂತಿ ಅದ ನಿಮ್ಮೆಲ್ಲರಿಗೆ, ಇದು ಬಬಲೇಶ್ವರ ಗ್ರಾಮದಲ್ಲಿ ಸೀಮಿತವಾಗಿರ್ತಕ್ಕಂಥ ಇದು ಸಭೆ ಅಲ್ಲ. ಇಲ್ಲಿಂದ ಶುರು ಆಯಿತು ಅಂತಂದ್ರೆ ಬಿಜಾಪುರ ಜಿಲ್ಲೆ ಹಿಡ್ಕೊಂಡು ಇಡೀ ಕರ್ನಾಟಕ ಹಿಡ್ಕೊಂಡು ದೇಶಾದ್ಯಂತ ಹೋಗ್ತಕ್ಕಂಥ ಸಮಾವೇಶ, ಇದು ಹಿಂದೂ ಮಹಾಸಮಾವೇಶ ನಮ್ಮ ಶಕ್ತಿ ಪ್ರದರ್ಶನ ಆಗ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ನಾನು ಕರೆಕಳೆಯಿಂದ ನಾನು ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಯಾರು ಸಂಕೋಚ ಪಡ್ತಕ್ಕಂಥದ್ದಲ್ಲ. ನಾವು ಇಲ್ಲಿ ಏನು ಇವತ್ತು ಕಾರ್ಯಕ್ರಮ ಮಾಡಕತ್ತೀವಿ ಪಕ್ಷಾತೀತವಾಗಿ, ಇದು ಭಾರತೀಯ ಜನತಾ ಪಕ್ಷ ಅಲ್ಲ, JDS ಅಲ್ಲ, ಕಾಂಗ್ರೆಸ್ ಅಲ್ಲ, ಎಲ್ಲ ಜಾತಿ ಸಮಾಜದ ಬಂಧುಗಳು ಕೂಡಬೇಕು. ವಿಶೇಷವಾಗಿ ಪ್ರತಿಯೊಂದು ಸಮಾಜ ಕುಂಬಾರ ಸಮಗಾರ ಹಿಡ್ಕೊಂಡು ಅವತ್ತ ವೇದಿಕೆ ಮುಖಾಂತರ ತಾವು ಏನು ಕೆಲಸಗಳನ್ನು ಮಾಡ್ತಿರ್ತೀರಿ, ಗಡಿಗೆ ಮಾಡೋರು ಹಿಡ್ಕೊಂಡು ಕೂಡ ಅಲ್ಲಿ ಬರಬೇಕು, ಚಪ್ಪಲ್ ಮಾಡೋವಷ್ಟು ಕೂಡ ಅಲ್ಲಿ ಬರಿರ್ಬೇಕು. ಇವತ್ತು ಯಾವ ಸಮಾಜದ ಯಾವ ಕೆಲಸಗಳನ್ನು ಮಾಡ್ತಾರೋ ಅವ್ರು ಎಲ್ಲರಿಗೂ ಒಂದು ವೇದಿಕೆನ ಸಪ್ರೇಟ್ ಆಗಿ ಮಾಡ್ತೀವಿ. ಆ ವೇದಿಕೆ ಮುಖಾಂತರ ತಾವು ಎಲ್ಲರೂ ಅಲ್ಲಿ ಕುತ್ಕೋಬೇಕು. ಅಂದ್ರೆ ಗೊತ್ತಾಗಬೇಕು ಇಲ್ಲಿ ಎಲ್ಲ ಸಮಾಜದ ಗುರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡ್ಕೊಂಡು ಎಷ್ಟು ಸಮಾಜಗಳದಾವ, ಎಲ್ಲ ಸಮಾಜದ ಪ್ರತಿಯೊಬ್ಬರ ಒಂದು ಬ್ಯಾನರ್ಗಳಲ್ಲಿ ಅವ್ರ ಫೋಟೋಗಳನ್ನು ಅಳವಡಿಸ್ಬೇಕು. ನೀವೆಲ್ಲ ಪರಮ ಪೂಜೆಗಳಲ್ಲೇ ವಿನಂತಿ ಮಾಡ್ತೀನಿ ನಾನು.
ಇದು ನಮ್ಮ ಬಬಲೇಶ್ವರದಲ್ಲಿ ಕಾರ್ಯಕ್ರಮ ಆಗ್ಬೇಕಾದ್ರೆ ಬಹಳ ಒಂದು ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾಡ್ತದೆ ಇದು ಕಾರ್ಯಕ್ರಮ. ಯಾಕಂದ್ರೆ ಇಲ್ಲಿ ಶಸ್ತ್ರಗಳು ಬಹಳ ಅದಾರ. ನಾವೆಲ್ಲರೇ ನಮ್ಗೆ ಬ್ರಿಟಿಷರು ಬಿಟ್ಟು ಹೋದ್ರೆ ಬ್ರಿಟಿಷರು ಬಿಟ್ಟು ಹೋಗಿಲ್ಲ, ಬ್ರಿಟಿಷರು ಬಬಲೇಶ್ವರದಾಗ ಬಿಟ್ಟು ಹೋಗ್ಯಾರ. ಆದ್ರೆ ಬ್ರಿಟಿಷರನ್ನ ಹೊರಗೋಡಿಸ್ತಕ್ಕಂಥ ಶಕ್ತಿ ಎಲ್ಲಿದಪ್ಪ ಅಂತಂದ್ರೆ ಈ ವೇದಿಕೆ ಮೇಲೆ ಕೊಟ್ಟಂತ ಪರಮ ಪೂಜರು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಇದೆ ಶಕ್ತಿ. ಒಂದು ಸಾರಿ ನೀವು ಆ ಬ್ರಿಟಿಷರನ್ನ ಹೊರದು ಓಡಿಸಿದ್ರಿ ಇಂಥ ಏನಾಗುತ್ತದಪ್ಪ ಅಂತಂದ್ರೆ ಇವತ್ತು ಗುರುಪಾದೇಶ್ವರ ಶಾಂತಿವೀರಪ್ಪನ ಸನ್ನಿಧಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ, ಇಡೀ ದೇಶದಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸ್ತೀನಿ. ಅದನ್ನ ರಾಜಕೀಯ ಮಾತುಗಳನ್ನ ಹೇಳಂಗಿಲ್ಲ, ನಾವು ರಾಜಕಾರಣಿ ಅಲ್ಲ. ಇಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಸಮಾಜದ ಪರಮ ಪೂಜರನ್ನ ಎಲ್ಲ ಫೋಟೋಗಳನ್ನ ತಾವು ಕೊಡ್ಬೇಕು. ಯಾಕಂದ್ರೆ ಒಂದು ಎಲ್ಲಿ ಮರ್ತೇವೆ ಅಂದ್ರೆ ನಮ್ಮನ್ನು ಮರ್ತೀವಿ ಅಂತ ಹೇಳಿ ಯಾರು ನಮ್ಗೆ ಹೇಳ್ಬಾರ್ದು. ಅದಕ್ಕೆ ಎಲ್ಲಿ ಎಷ್ಟು ಜನ ಇವತ್ತು 300 ಪರಮ ಪೂಜರು ಬರ್ತಾರ ಅಂತ ಹೇಳಿ ಈಗಾಗಲೇ ತಾವು ಹೇಳಿದ್ರಿ. ನನಗನಿಸಿದ 300ರಿಂದ 400 ಪರಮ ಪೂಜರು ಎಲ್ಲರೂ ಬರ್ತಾರೆ, ಎಲ್ಲ ಸಮಾಜದ ಗುರುಗಳು ಬರ್ತಾರೆ. ಅವತ್ತು ಎಲ್ಲ ಸಮಾಜದ ಮುಖಂಡರು, ಎಲ್ಲ ಸಮಾಜದ ತಾಯಂದರು, ಎಲ್ಲ ಸಮಾಜದ ಎಲ್ಲ ನನ್ನ ಹಿರಿಯರು, ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕೆ ಬಯಸ್ತೇನೆ. ಇವತ್ತು ನಾವು ಇಲ್ಲಿ ಗುರುಪಾದೇಶ್ವರ ಮಠದಲ್ಲಿ ಕೂತಿದ್ದೀವಿ. ಮೊನ್ನೆ ಒಬ್ಬರು ಸ್ವಾಮಿಗಳ ಬಳಿ ನಾನು ಮಾತಾಡಿದೆ. ಮಹಾರಾಷ್ಟ್ರದಲ್ಲಿ ಸ್ವಾಮಿಗಳು, ಇಲ್ಲಿ ನಮ್ಮ ಬಿಜಾಪುರ ಸ್ವಾಮಿಗಳು ಮಹಾರಾಷ್ಟ್ರದಲ್ಲಿ ಹೋಗಿದ್ರು ಭಾಷಣ ಮಾಡಕ್ಕೆ. ಅವ್ರು ಹೇಳ್ತಿದ್ರು, ನೀವು ದುರ್ಗವ್ಗೆ ಯಾಕೆ ಸೀರೆ ಉಡಿಸ್ತೀರಿ, ಲಕ್ಷ್ಮಿಗೆ ಯಾಕೆ ಸೀರೆ ಉಡಿಸ್ತೀರಿ, ನೀವು ಯಾಕೆ ದೇವ್ರ ಕೂಡ ಪೂಜೆ ಮಾಡ್ತೀರಿ? ನಾನು ಇದು ಯಾವ ನ್ಯಾಯ ಇದು? ನಾನು ಅವ್ರಿಗೆ ಕೇಳಿಕ್ಕೆ ನಾನು ಬಯಸ್ತೇನೆ, ನೀವು ಕ್ಯಾಮೆ ಯಾಕೆ ಹಾಕಿದ್ರಿ? ನೀವು ಕ್ಯಾಮೆ ಹಾಕಿ ನೀವು ಮಾಡಿದ ಸಾಧನೆ ಏನು? ಇವತ್ತು ಸಾಧನೆ ಮಾಡ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಪರಮ ಪೂಜರ ಶಿಕ್ಷಣ ಸಂಸ್ಥೆ ಅದಾವ. ಎಲ್ಲ ಶಿಷ್ಯರನ್ನ ತಯಾರು ಮಾಡ್ತಕ್ಕಂಥ ಒಂದು ಶಕ್ತಿ ಇವ್ರ ಬಳಿ ಅದ ಎಲ್ಲರಿಗೆ. ಅದರ ಕನ್ನೇರಿ ಮಠದ ಶ್ರೀಗಳು ಇವತ್ತು 5,000 ಎಕರೆದಲ್ಲಿ ಇವತ್ತು ಏನ್ ಬೇಕಾದ ರೈತರಿಗೆ ಬೇಕಾಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ಕನ್ನೇರಿ ಮಠದ ಶ್ರೀಗಳು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ಇವತ್ತು ನಮ್ಮ ಇಲ್ಲಿ ಮನುಗುಳ ಶ್ರೀಗಳದ ಅವ್ರು ಇಷ್ಟೊಂದು ಶ್ರಮ ಪಟ್ಟು ಇವತ್ತು ಕಲ್ಯಾಣ ಮಂಟಪವನ್ನು ಕಟ್ಟಾರ. ಆ ಕಲ್ಯಾಣ ಮಂಟಪ ಕಟ್ಟಿದ್ರೆ ಕಡು ಕೊಡೋದು ಹೋದ್ರೆ ನಿನಗೆ ಇಷ್ಟೇ ಆದ್ರಪ್ಪ ನಾ ಇಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೆ ಏನ್ ಕೊಡ್ತಿ ಕೊಡಪ್ಪ ನೀನ್ ಮಾಡು ಅಂತ ಹೇಳ್ತಾರೆ. ಕಡು ಬಡವರಿಗೆ ಎತ್ತಿ ಹಿಡಿತಕ್ಕಂಥ ಒಂದು ಶಕ್ತಿ. ಇವತ್ತು ನಮ್ಮ ಬಬಲೇಶ್ವರ ಬ್ರಹ್ಮನ ಮಠ ಇವತ್ತು ಡಾಕ್ಟರ್ ಮಾದೇವ್ ಶಿವಾಚಾರ್ಯರು ಪಂಡಿತರು, ಸಂಸ್ಕೃತ ಪಂಡಿತರು. ಅಂತ ಇವತ್ತು ಸಂಸ್ಕೃತ ಪಂಡಿತರನ್ನ ನಾವು ಪಡೆದಿದ್ದೀವಿ ಅಂತಂದ್ರೆ ನಾವು ಬಹಳ ಪುಣ್ಯ ಮಾಡಿ ಬಂದಿದ್ದೀವಿ. ಆದ್ರೆ ಇವತ್ತು ಇಂಥ ಪರಮ ಪೂಜರ ನೇತೃತ್ವದಲ್ಲಿ 29ನೇ ತಾರೀಕಿಗೆ ನಡೀತಕ್ಕಂಥ ಒಂದು ಇವತ್ತೇನು ಹಿಂದೂ ಮಹಾಸಮಾವೇಶ ಇದೆ, ಬಸವಾದಿ ಶರಣರ ಸಮಾವೇಶ ನಾವು ಮಾಡ್ಲಕತ್ತಿದ್ದೀವಿ. ಇದು ಯಶಸ್ವಿ ಆಗ್ಬೇಕು. ಮತ್ತೆ ಇವತ್ತು ಇನ್ನೂ ನಿಮ್ಗೆ ಹೇಳಬೇಕು ಅಂತಂದ್ರೆ ಬಹಳ ಜನ ದಾನಿಗಳು ಅನ್ನ ಸಂತರ್ಪಣೆ ಮಾಡ್ತಕ್ಕಂಥದ್ದು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಅದನ್ನೆಲ್ಲ ನಾವು ಆಮೇಲೆ ಕುತ್ಕೊಂಡು ಯಾರ್ಯಾರು ಕೊಡ್ತಿದ್ದಾರೆ ಅದನ್ನ ಪಟ್ಟಿ ಕೂಡ ನಾನು ನಿಮ್ಗೆ ಬಹಿರಂಗವಾಗಿ ಹೇಳ್ತೀವಿ. ಆದ್ರೆ ಇವತ್ತು ಏನು ಕುಂಭಮೇಳದ ವ್ಯವಸ್ಥೆ ಈಗಾಗಲೇ ನಾವು ಹೇಳಿದ್ದೀವಿ, ಅವ್ರದ್ದು ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಬಲೇಶ್ವರ ಗ್ರಾಮದ ಎಲ್ಲ ತಾಯಂದರು ಬಹಳ ದೊಡ್ಡ ಪ್ರಮಾಣದಲ್ಲಿ 2,000 ತಂದಿರಿ. ನಮ್ಮ ಬಬಲೇಶ್ವರ ಗ್ರಾಮ ಬಹಳ ದೊಡ್ಡದು. ಆ ಬಬಲೇಶ್ವರ ಗ್ರಾಮ ಯಾವಾಗಲೂ ಕೂಡ ನನ್ನ ಮೇಲೆ ಇಟ್ಟಂತ ಪ್ರೀತಿ ವಿಶ್ವಾಸ ಜೀವನದಲ್ಲಿ ನಾನು ಯಾರು ಮರೆಯಕ್ಕಾಗಂಗಿಲ್ಲ. ಅಷ್ಟೊಂದು ಶಕ್ತಿ ಉಳ್ತಕ್ಕಂಥ ಮಠ ಅಂತ ಇವತ್ತು ಇರ್ತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲರೂ ಹಿರಿಯರು ಇವತ್ತು ನನಗೆ ಅಂಗೈಯಲ್ಲಿ ಲಿಂಗ ಹಿಡಿದು ನನಗೆ ಆಶೀರ್ವಾದ ಮಾಡಿದರೆ ಅವ್ರಿಗೆ ಯಾವ ಕಾಲಕ್ಕೂ ನಾನು ಮರೆಯಕ್ಕಾಗಂಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ತಾಯಂದ್ರು ಬಹಳ ಒಂದು ಶಕ್ತಿ ಇದೆ. ನೀವು ಒಂದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮ ಭಾಗವಹಿಸ್ತೀರಿ. ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಸೈಕಲ್ ಮೋಟರ್ ರ್ಯಾಲಿ ಮಾಡ್ಬೇಕಾದ್ರೆ ಒಂದು ಟೀಮ್ ಮಾಡಿದೀವಿ. ನೀರಿನ ವ್ಯವಸ್ಥೆ ಈಗಾಗಲೇ ನಮ್ಮ ಕಣ್ಣೂರು ಮಲ್ಲೂರು ಹೇಳಿದ್ದಾರೆ. ಊಟದ ವ್ಯವಸ್ಥೆ ನಾವು ಮಾಡಿದೀವಿ. ಆಮೇಲೆ ಯಾರು ಒಂದು 15 ಕ್ವಿಂಟಲ್ ಬುಂದೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅನೇಕ ಎಲ್ಲರೂ ವ್ಯವಸ್ಥಿತವಾಗಿ ಆಗಿದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 29ನೇ ತಾರೀಕಿನ ದಿವಸ ಯಾವ ರೀತಿ ಬಬಲೇಶ್ವರದಲ್ಲಿ ಆಗ್ಬೇಕಪ್ಪ ಅಂತಂದ್ರೆ ಬಿಜಾಪುರದಲ್ಲಿ ಯಾವ ರೀತಿ ಸಂಕ್ರಾಂತಿ ಜಾತ್ರೆ ಆಗ್ತದೆ, ಆ ಸಂಕ್ರಾಂತಿ ಜಾತ್ರೆ ಇವತ್ತು ಬಬಲೇಶ್ವರದಲ್ಲಿ ಆಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಒಂದೆರಡು ಮಾತುಗಳು ಇರೋ